ರಿವಾಲ್ವರ್ ರೀಟಾ. ಇದು ಕೀರ್ತಿ ಸುರೇಶ್ ಅವರು ಮೇನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ತಮಿಳಿನ ಒಂದು ಫೀಮೇಲ್ ಓರಿಯೆಂಟೆಡ್ ಸಿನಿಮಾ. ಈಗ ಈ ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಿದೆ ವಿತ್ ಕನ್ನಡ ಲ್ಯಾಂಗ್ವೇಜಲ್ಲಿ. ಇನ್ನು ಸಿನಿಮಾ ನೋಡಿದಾದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದರೆ ಸಿನಿಮಾ ನನಗೆ ವರ್ಕ್ ಆಗಲಿಲ್ಲ. ಇನ್ನು ಇದರ ಸ್ಟೋರಿ ಕಡೆ ಬರೋದಾದರೆ ಇಲ್ಲಿ ಪಾಂಡ್ಯನ್ ಎಂಬ ದೊಡ್ಡ ಡಾನ್ ಇರ್ತಾನೆ. ಇವನು ರೀಟಾ ಎಂಬ ಹುಡುಗಿಯ ಮನೆಗೆ ಹೋಗಿ ಸತ್ತೋಗ್ತಾನೆ. ಸೊ ಅವನು ಅಲ್ಲಿಗೆ ಹೋಗಿದ್ಯಾಕೆ, ಈ ಸಾವಿಗೂ ರೀಟಾಗೆ ಇರೋ ಕನೆಕ್ಷನ್ ಏನು, ಮುಂದೆ ಸಿನಿಮಾದಲ್ಲಿ ಆ ಡಾನ್ ಡೆಡ್ ಬಾಡಿನ ಕಲೆಕ್ಟ್ ಮಾಡ್ಕೊಳಕ್ಕೋಸ್ಕರ ಅವನ ತಮ್ಮ ಹಾಗೆ ಅವನ ಗ್ಯಾಂಗ್ನ ಮೆಂಬರ್ಸ್ ಸೇರಿ ರೀಟಾಗೆ ಏನೆಲ್ಲ ಪ್ರಾಬ್ಲಮ್ ಮಾಡ್ತಾರೆ, ಹಾಗೆ ರೀಟಾ ಇದನ್ನೆಲ್ಲ ಹೇಗೆ ಎದುರಿಸುತ್ತಾಳೆ, ಕೊನೆಗೆ ಇದರಿಂದ ಅವಳು ಹೊರಗೆ ಬರ್ತಾಳೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟವಾಗಿದ್ದು ಅಂತ ಹೇಳೋದಾದರೆ, ಹೇಳೋಕ್ಕೆ ಪಾಸಿಟಿವ್ ಅಂತ ಸಿನಿಮಾದಲ್ಲಿ ಅಂಥ ಹೈ ರೇಂಜ್ಗೆ ಏನೂ ಇರಲಿಲ್ಲ. ಇರೋದೆಲ್ಲ ರೊಟೀನ್ ಸ್ಟೋರಿ, ಹಾಗೆ ರೊಟೀನ್ ಟೆಂಪ್ಲೇಟ್ನ ಇದರಲ್ಲೂ ಸಹ ಯೂಸ್ ಮಾಡಿದ್ದಾರೆ. ನಾನು ಈ ರೀತಿ ಇರೋ ಎಷ್ಟೋ ಫೀಮೇಲ್ ಓರಿಯೆಂಟೆಡ್ ಸಿನಿಮಾನ ನೋಡಿದ್ದೀನಿ, ಆದ್ದರಿಂದ ಸಿನಿಮಾ ನನಗೆ ವರ್ಕ್ ಆಗಲಿಲ್ಲ. ಸಿನಿಮಾ ನನಗೆ ಸ್ಟಾರ್ಟಿಂಗಿಂದ ಹಿಡಿದು ಕೊನೆ ತನಕ ಸ್ಟೋರಿ ವೈಸಲ್ಲಿ ಎಲ್ಲೂ ಕೂಡ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡಲಿಲ್ಲ. ಅಂದರೆ ಸಿನಿಮಾದಲ್ಲಿರುವಂಥ ಕಾಮಿಡಿ ಆಗಿರ್ಬೋದು, ಎಮೋಷನ್ ಆಗಿರ್ಬೋದು, ಕೊನೆಗೆ ಡ್ರಾಮಾನೂ ಕೂಡ ವರ್ಕ್ ಆಗಲಿಲ್ಲ. ಇದರಲ್ಲಿರುವಂಥ ಯಾವುದನ್ನು ಕೂಡ ಪ್ರಾಪರಾಗಿ ಕನ್ವೆ ಮಾಡಿಲ್ಲ. ಎಲ್ಲವೂ ಕೂಡ ತುಂಬ ವೀಕ್ ಆಗಿತ್ತು. ಸಿನಿಮಾದಲ್ಲಿರುವಂಥ ಎಲ್ಲ ಎಲಿಮೆಂಟು ಕೂಡ ತುಂಬ ವೀಕ್ ಆಗಿತ್ತು. ಅಂದರೆ ವೀಕಾಗಿ ಬರ್ಕೊಂಡಿದ್ದಾರೆ ಅಂತ ಅಲ್ಲ, ಹೊಸದಾಗಿ ಏನನ್ನೂ ಕೂಡ ಟ್ರೈ ಮಾಡಿಲ್ಲ. ಅದೇ ಗೊತ್ತಿರೋ ಸ್ಟೋರಿನ ತಿರುವಾಕಿ ಪ್ರೆಸೆಂಟ್ ಮಾಡಿದ್ದಾರೆ ಅಷ್ಟೇ. ಆ್ಯಕ್ಚುಲಿ ಸಿನಿಮಾದಲ್ಲಿ ನನಗೆ ರಿಯಲ್ ಆಗಿ ವರ್ಕ್ ಆಗಿದೆ ಅಂದರೆ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಟ್ವಿಸ್ಟ್ ಇಂಪ್ರೆಸ್ ಮಾಡ್ತು. ಹಾಗೆ ಸಿನಿಮಾದಲ್ಲಿ ಬರುವಂಥ ಕೆಲವೊಂದು ಕಾಮಿಡಿ ಸೀನ್ಸ್ಗಳು ಲೈಟಾಗಿ ನಗು ತರಿಸ್ತು, ಇನ್ನು ಕೆಲವು ಇರಿಟೇಟ್ ಅನಿಸ್ತು. ಸಿಂಪಲ್ ಆಗಿ ಹೇಳೋದಾದರೆ ಸಿನಿಮಾ ನನಗೆ ವರ್ಕ್ ಆಗಲಿಲ್ಲ ಬಿಕಾಸ್ ಆಫ್ ಇದರಲ್ಲಿ ಇದ್ದಂಥ ರೊಟೀನ್ ಆದ ಸ್ಟೋರಿ. ಇನ್ನು ಓವರಲ್ ಆಗಿ ಸಿನಿಮಾನ ನೋಡ್ಬೋದಾ ಅಂತ ಕೇಳೋದಾದರೆ ನೋಡಿ, ಇದಕ್ಕಿಂತ ಒಳ್ಳೆ ಸಿನಿಮಾಗಳು OTTಯಲ್ಲಿ ಸಿಗ್ತವೆ. ನಿಮಗೆ ಬೇರೆ ಆಪ್ಷನ್ ಇಲ್ಲ ಅಂದರೆ ಈ ಸಿನಿಮಾನ ಒಂದು ಆಪ್ಷನ್ ಆಗಿ ಇಟ್ಕೊಳ್ಳಿ ಅಷ್ಟೇ. ಸೊ ಇದಾಗಿತ್ತು ಫ್ರೆಂಡ್ಸ್ ಈ ಸಿನಿಮಾ ನೋಡಿದ್ದಾದಮೇಲೆ ನನಗನ್ಸಿದಂತಹ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ಬೇರೊಂದು ವಿಡಿಯೋ ಜೊತೆಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್. ನಿಮ್ಮಲ್ಲಿ ತುಂಬ ಜನ ವಿಡಿಯೋ ನೋಡ್ತಿದ್ದೀರಾ, ಆದರೆ ಯಾರು ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡ್ತಿಲ್ಲ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬ ಮೋಟಿವೇಶನ್ ಕೊಡುತ್ತೆ. ಸೊ ನೋಡಿ ಏನು ಮಾಡ್ತೀರಾ, ಎಲ್ಲ ನಿಮ್ಮ ಕೈಲೇ ಇದೆ.